ವೆಲ್ಕಮ್ ಬ್ಯಾಕ್. ನೋಡಿ, ಕಾಂಗ್ರೆಸ್ ಕೂಡ ಅಷ್ಟೇ ಈ ಬಾರಿಯ ಲೋಕಸಭಾ ಎಲೆಕ್ಷನ್ ನಲ್ಲಿ 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯ ರಣತಂತ್ರವನ್ನ ಹೆಣಿತಾ ಇದೆ. ಮತ್ತೊಂದು ಕಡೆ ಟಿಕೆಟ್ ಹಂಚಿಕೆ ಪ್ರಹಸನ ಕೂಡ ಮುಂದುವರಿತಾ ಇದೆ. ಕಾಂಗ್ರೆಸ್ನಲ್ಲಿ ಅಲ್ಪಸಂಖ್ಯಾತರಿಗೆ ಅನ್ಯಾಯವಾಗ್ತಾ ಇದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಮುಸ್ಲಿಂ ಸಮಾಜ 3 ಲೋಕಸಭಾ ಕ್ಷೇತ್ರವನ್ನ ಕೇಳಿತ್ತು, ಆದರೆ ಕೊಡೋದು ಮಾತ್ರ ಒಂದೇ ಲೋಕಸಭಾ ಕ್ಷೇತ್ರದ ಟಿಕೆಟ್ ಮಾತ್ರನಾ ಅನ್ನುವಂಥ ಪ್ರಶ್ನೆ. ಬೀದರ್, ಹಾವೇರಿ, ಬೆಂಗಳೂರು ಈ 3 ಕಡೆಗಳಲ್ಲಿ ಈ 3 ಕೇಂದ್ರದ ಟಿಕೆಟನ್ನು ಮುಸ್ಲಿಮರು ಕೇಳಿದ್ರು ಕೊಡಬೇಕು ಅಂತ ಹೇಳಿ. ಆದರೆ ಹಾವೇರಿ ಕ್ಷೇತ್ರದ ಅಭ್ಯರ್ಥಿಯನ್ನ ಕಾಂಗ್ರೆಸ್ ಘೋಷಣೆ ಮಾಡಿದೆ. ಆನಂದ್ ಸ್ವಾಮಿ ಅವರಿಗೆ ಕೈ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದೆ. ಜಮೀರ್ ಅಹಮದ್ ಅವರು ಕೂಡ ಈ ಹಿಂದೆ ಹೇಳಿಕೆಯನ್ನು ಕೊಟ್ಟಿದ್ರು. 3 ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವಂತೆ ಬೇಡಿಕೆ ಇಟ್ಟಿದ್ದೀವಿ, ಎಲ್ಲೆಲ್ಲಿ ಅಂದರೆ ಹಾವೇರಿ, ಬೀದರ್, ಬೆಂಗಳೂರು ಸೆಂಟ್ರಲ್ ಕ್ಷೇತ್ರವನ್ನು ಕೇಳಿದ್ದೀವಿ ಅಂತ ಹೇಳಿ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೀಗ ಹಾವೇರಿ ಟಿಕೆಟ್ ಮಿಸ್ ಆಯಿತು. ಮತ್ತೊಂದು ಕಡೆ ಉಳಿದಿರುವಂಥ ಬೀದರ್ ಮತ್ತು ಬೆಂಗಳೂರು ಸೆಂಟ್ರಲ್ಲೂ ಕೂಡ ಮಿಸ್ ಆಗುತ್ತಾ ಅನ್ನುವಂಥ ಚರ್ಚೆ ಕೂಡ ಶುರುವಾಗ್ತಾ ಇದೆ. ಹೀಗಾಗಿ ಅನ್ಯಾಯ ಆಗ್ತಾ ಇರೋ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ. ಬಸವರಾಜ್, ಈ ಹಿಂದೆ ಜಮೀರ್ ಅಹಮದ್ ಖಾನ್ ಅವರು ಕೂಡ ಹೇಳಿಕೆ ಕೊಟ್ಟಿದ್ರು, 3 ಕ್ಷೇತ್ರದ ಟಿಕೆಟ್ ಅನ್ನ ಬೇಡಿಕೆ ಇಟ್ಟಿದ್ರು. ಹಾವೇರಿ ಮಿಸ್ ಆಯಿತು, ಇನ್ನು ಉಳಿದಿರೋ 2 ಟಿಕೆಟ್ ಕೂಡ ಮಿಸ್ ಆಗೋ ಚಾನ್ಸಸ್ ಇದೆ ಅನ್ನುವಂತಹ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಹೀಗಾಗಿ ಮುಂದಿನ ನಡೆ ಬಗ್ಗೆ ಏನು ಹೇಳ್ತಾರೆ ಅಂತ ಹೇಳಿ. ಖಂಡಿತ ಶರತ್, ಬಿಜೆಪಿ ಕಾಂಗ್ರೆಸ್ಗೆ ಮುಸ್ಲಿಂ ಮತಗಳು ಬಹಳ ಸ್ಟ್ರಾಂಗ್ ಆಗಿ ಈ ಹಿಂದೆನಿಂದಲೂ ಕೂಡ ನಿಂತ್ಕೊಂಡಿದ್ದಾವೆ. ಕಾಂಗ್ರೆಸ್ ಪರವಾಗಿ ಕೂಡ ಯಾವಾಗ್ಲೂ ಕೂಡ ಅಲ್ಪಸಂಖ್ಯಾತ ಮತಗಳು ಸ್ಟ್ರಾಂಗ್ ಆಗಿ ನಿಂತಿರೋ ಕಾರಣಕ್ಕಾಗಿ ಹೆಚ್ಚಿನ ಅಭ್ಯರ್ಥಿಗಳು ಕಾಂಗ್ರೆಸ್ ಪಕ್ಷದಿಂದ ಗೆಲ್ತಾ ಇದ್ದಾರೆ ಮತ್ತು ಅದು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೂಡ ಸಾಬೀತಾಗಿ ಹೀಗಾಗಿ ಹೆಚ್ಚಿನ ಟಿಕೆಟ್ ಅನ್ನು ನಮಗೆ ಈ ಬಾರಿ ಲೋಕಸಭಾ ಕ್ಷೇತ್ರಕ್ಕೆ ಕೊಡಬೇಕು ಅನ್ನುವಂತ ಒಂದು ಸಹಜವಾದಂತ ಬೇಡಿಕೆಯನ್ನ ಜಮೀರ್ ಅಹಮದ್ ಖಾನ್ ಸೇರಿದಂತೆ ಅನೇಕ ಮುಸ್ಲಿಂ ಮುಖಂಡರು ಕಾಂಗ್ರೆಸ್ ಪಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ರು. ಅದರಲ್ಲೂ ಬೀದರ್, ಹಾವೇರಿ ಮತ್ತು ಬೆಂಗಳೂರು ಕೇಂದ್ರ ಕ್ಷೇತ್ರವನ್ನೇ ಪರಿಗಣಿಸಿ ನಮಗೆ ಟಿಕೆಟ್ ಹಂಚಿಕೆ ಮಾಡ್ಬೇಕನ್ನುವಂತ ಒಂದು ಒತ್ತಡವನ್ನ ಹೇರಿದ್ರು. ಆದ್ರೆ ಈಗಾಗಲೇ ಹಾವೇರಿ ಕ್ಷೇತ್ರವನ್ನ ಲಿಂಗಾಯತ ಅಭ್ಯರ್ಥಿಗೆ ಘೋಷಣೆ ಮಾಡಲಾಗಿದೆ. ಈಗ ಬೀದರ್ ಕ್ಷೇತ್ರದಲ್ಲೂ ಕೂಡ ಲಿಂಗಾಯತ ಅಭ್ಯರ್ಥಿಗೆ ಘೋಷಣೆ ಆಗುವಂತ ಸಾಧ್ಯತೆಗಳಿದಾವೆ. ಅಲ್ಲಿ ರಾಜಶೇಖರ್ ಪಾಟೀಲ್ ಅವರನ್ನ ಘೋಷಣೆ ಮಾಡಬಹುದು ಅನ್ನುವಂಥದ್ದು 2ನೇ ಪಟ್ಟಿಯಲ್ಲಿ. ಇನ್ನು ಉಳಿದಂತೆ ಬೆಂಗಳೂರು ಕೇಂದ್ರ ಕ್ಷೇತ್ರ ಇಲ್ಲಿಯೂ ಕೂಡ ಒಂದಷ್ಟು ಅಡೆತಡೆಗಳು ಮುಸ್ಲಿಂ ಸಮುದಾಯಕ್ಕೆ ಎದುರಾಗ್ತಾ ಇದಾವೆ. ಯಾಕಂದ್ರೆ ಈ ಬಾರಿ ಕ್ರಿಶ್ಚಿಯನ್ ಸಮುದಾಯದಿಂದ ಕೂಡ ತೀವ್ರವಾದಂತಹ ಒತ್ತಡವನ್ನ ಹೇರಲಾಗ್ತಾ ಇದೆ. ಬೆಂಗಳೂರು ಕೇಂದ್ರ ಕ್ಷೇತ್ರದಲ್ಲಿ ಮುಸ್ಲಿಮರಷ್ಟೇ ಕ್ರಿಶ್ಚಿಯನ್ ಕೂಡ ಇದ್ದಾರೆ. ಹಾಗಾಗಿ ನಮಗೂ ಕೂಡ ಪರಿಗಣಿಸಬೇಕು ಅನ್ನುವಂತ ಒಂದು ಒತ್ತಡವನ್ನು ಹೇರ್ತಿರೋ ಕಾರಣಕ್ಕಾಗಿ ಮತ್ತೆ ಇಲ್ಲಿ ಏನಾದ್ರೂ ಒಂದಷ್ಟು ಟಿಕೆಟ್ ಕೈ ತಪ್ಪುತ್ತಾ ಅನ್ನುವಂತ ಆತಂಕ ಮುಸ್ಲಿಂ ಸಮುದಾಯಕ್ಕಿದೆ. ಒಟ್ಟಾರೆಯಾಗಿ 3 ಟಿಕೆಟ್ ಬೇಡಿಕೆ ಇಟ್ಟರು ಮತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮುಸ್ಲಿಮರು ಪರವಾಗಿ ನಿಂತರೂ ಕೂಡ ಈಗ ಅನ್ಯಾಯ ಆಗ್ತಾ ಇದೆ ಅನ್ನುವಂತ ಒಂದಷ್ಟು ಧ್ವನಿಯನ್ನ ಕಾಂಗ್ರೆಸ್ನ ಮುಸ್ಲಿಂ ನಾಯಕರು ಇರ್ತಾ ಇದ್ದಾರೆ. ನೋಡ್ಬೇಕು ಈಗ 1 ಟಿಕೆಟ್ ಆದ್ರೂ ಕರೆಕ್ಟ್ ಆಗಿ ಕೊಡ್ತಾರ ಅನ್ನುವಂಥದ್ದು ಕಾಂಗ್ರೆಸ್ನಿಂದ. ಇನ್ನೊಂದು 2ನೇ ಪಟ್ಟಿ ಅನೌನ್ಸ್ ಆಗ್ತದೆ, ಅದರಲ್ಲಾದ್ರೂ ಅನೌನ್ಸ್ ಆಗುತ್ತಾ ಮುಸ್ಲಿಂ ನಾಯಕರಿಗೆ ಒಂದು ಹೆಚ್ಚಿನ ಟಿಕೆಟ್ ಘೋಷಣೆ ಆಗುತ್ತೆ ಅನ್ನೋದನ್ನ ಕಾದ್ ನೋಡ್ಕೊಳ್ತೇವೆ. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.